ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಸತ್ಯ ಲೇಟ್ ಆದರೂ ಫೋರ್ಸ್ಫುಲಿ ಹೊರಗೆ ಬರುತ್ತೆ ಅಂತಾರಲ್ಲ, ಅದು ಇನ್ನೊಂದ್ಸಲ ಪ್ರೂವ್ ಆಗಿದೆ. ಆ್ಯಂಡ್ ಈಗ ಈ ಗಂಡ ಅನಿಸ್ಕೊಂಡು ಮಹಾಶಯ ಅದನ್ನ ಮರೆಮಾಚೋಕೆ ಹೇಗೆ ಪ್ರಯತ್ನ ಪಟ್ಟ, ಹೇಗೆ ಹೊರಗೆ ಬಂತು, ಡೀಟೇಲ್ಸ್ ಕೊಡೋದಾದ್ರೆ? ವಿದ್ಯೆ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಘಟನೆ ನಡೀತಕ್ಕಂಥದ್ದು ಮಾರತಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮುನ್ನೇಕೊಳಲು ಇಲ್ಲಿ ವಾಸವಾಗಿದ್ದಂಥ ಡಾಕ್ಟರ್ ಮಹೇಂದರ್ ರೆಡ್ಡಿ ಜೊತೆಗೆ ಡಾಕ್ಟರ್ ಕೃತಿಕಾ ರೆಡ್ಡಿ ಇವರಿಬ್ಬರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಇವರಿಬ್ಬರ ಮದುವೆ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಆದರೆ ಮದುವೆ ಟೈಮ್ನಲ್ಲಿ ಈಕೆಗೆ ಇದ್ದಂಥ ಕೆಲವೊಂದು ಅನಾರೋಗ್ಯ ವಿಚಾರವನ್ನು ಪೋಷಕರು ಡಾಕ್ಟರ್ ಮಹೇಂದ್ರ ರೆಡ್ಡಿ ಅವರಿಗೆ ಹೇಳಿರೋದಿಲ್ಲ. ಆದರೆ ನಂತರದ ದಿನಗಳಲ್ಲಿ ಆಕೆಗಿದ್ದಂಥ ಅನಾರೋಗ್ಯದ ವಿಚಾರ ಆತನಿಗೆ ಗೊತ್ತಾಗುತ್ತೆ. ಆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಸಹ ಕೊಡ್ತಾ ಇರ್ತಾರೆ. ಅದು ಅವರ ಮನೆಯಲ್ಲೇ ಕೊಡ್ತಾ ಇರ್ತಾರೆ. ಆದರೆ ಒಂದು ದಿನ ಅಂದರೆ ಏಪ್ರಿಲ್ 24ನೇ ತಾರೀಕು ಆಕೆ ಕುಸಿದು ಬಿದ್ದಿದ್ದಾಳೆ, ಉಸಿರಾಡ್ತಾ ಇಲ್ಲ ಅನ್ನೋ ಒಂದು ವಿಚಾರವನ್ನು ತೆಗೆದುಕೊಂಡು ಸಮೀಪದಲ್ಲಿರ್ತಕ್ಕಂಥ ಕಾವೇರಿ ನರ್ಸಿಂಗ್ ಹೋಮ್ಗೆ ಮಹೇಂದ್ರ ರೆಡ್ಡಿ ಕೃತಿಕಾ ರೆಡ್ಡಿಯನ್ನು ತೆಗೆದುಕೊಂಡು ಹೋಗಿ ಅಡ್ಮಿಟನ್ನು ಮಾಡ್ತಾರೆ. ಆದರೆ ಅಲ್ಲಿ ಪರೀಕ್ಷೆ ಮಾಡಿದಂಥ ವೈದ್ಯರು ಈಕೆ ಈಗಾಗಲೇ ಮೃತಪಟ್ಟಿದ್ದಾಳೆ ಅಂತಕ್ಕಂಥ ಒಂದು MLC ರಿಪೋರ್ಟನ್ನು ಪೊಲೀಸ್ ಠಾಣೆಗೆ ಕಳಿಸ್ಕೊಟ್ಟಿರ್ತಾರೆ. ಪೊಲೀಸ್ ಠಾಣೆಯಲ್ಲಿ ಆವತ್ತು ಏನಾದರೂ ಇಬ್ಬರು ಡಾಕ್ಟರ್ ಇದ್ದಾರೆ, ಆತನನ್ನು ಮಾತು ಕೇಳಿಕೊಂಡು MLC ರಿಪೋರ್ಟನ್ನು ತೆಗೆದುಕೊಂಡು ಒಂದು ವೇಳೆ ಈಕೆಯ ಅಂದರೆ ಕೃತಿಕಾ ರೆಡ್ಡಿ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸದೇ ಇದ್ದಿದ್ರೆ ಈ ಸತ್ಯ ಇವತ್ತು ಬಯಲಾಗ್ತಾ ಇರಲಿಲ್ಲ. ಆದರೆ ಇಲ್ಲಿ ಅವರ ಪೋಷಕರು ಅಂದರೆ ಕೃತಿಕಾ ರೆಡ್ಡಿ ಅವರ ತಂದೆ ಅವರು ಸಹ ಹೇಳ್ತಾರೆ, ನಾನು ಮುದ್ದಾಗಿ ನನ್ನ ಮಗಳನ್ನು ಸಾಕಿದ್ದೇನೆ, ಆಕೆಯ ದೇಹವನ್ನು ಕೊಯ್ಯೋದು ನನಗೆ ಇಷ್ಟ ಇಲ್ಲ, ಹೀಗಾಗಿ ಆಕೆಯ ಮರಣೋತ್ತರ ಪರೀಕ್ಷೆಯನ್ನು ನಡೆಸಬಾರ್ದು ಅನ್ನೋ ಒಂದು ಮನವಿಯನ್ನು ಪೊಲೀಸರ ಬಳಿ ಸಹ ಮಾಡ್ತಾರೆ. ಆದರೆ ಮುಂದೊಂದು ದಿನ ಯಾರಾದರೂ ಅಲಿಗೇಷನ್ ಮಾಡಿದಾಗ ಇಂತಹ ಒಂದು ಸತ್ಯ ಮುಚ್ಚಿಟ್ಟಂಗಾಗುತ್ತೆ, ಇದು ಬೆಳಕಿಗೆ ಬರೋದಿಲ್ಲ ಅನ್ನೋದು ಈ ಹಿಂದೆ ಕೆಲವೊಂದು ಪ್ರಕರಣಗಳಲ್ಲಿ ಆಗಿದೆ. ಹಾಗಾಗಿ ಕೃತಿಕಾ ದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಒಳಪಡಿಸ್ತಾರೆ. ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಿದಂಥ ನಂತರ 15-20 ದಿನಗಳಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿ ಪೊಲೀಸರ ಕೈ ಸೇರುತ್ತೆ. ಮಾರತಳ್ಳಿ ಪೊಲೀಸರು ಅದನ್ನು ಪರಿಶೀಲನೆ ಮಾಡಿದಾಗ ಡಾಕ್ಟ್ರಲ್ಲಿ ಒಂದು ಕಾಸ್ ಆಫ್ ಡೆತ್, ಒಂದು ಸಸ್ಪೆಕ್ಟ್ ಇರ್ತಕ್ಕಂಥ ಅಂಶವನ್ನು ಉಲ್ಲೇಖ ಮಾಡಿರ್ತಾರೆ. ಹೀಗಾಗಿ ಆಕೆಯ ಒಂದು ಮರಣೋತ್ತರ ಪರೀಕ್ಷೆಯ ವರದಿ ಜೊತೆಗೆ ಆಕೆಯ ಮರಣೋತ್ತರ ಪರೀಕ್ಷೆ ನಡೀತಕ್ಕಂಥ ಸಂದರ್ಭದಲ್ಲಿ ಕಲೆ ಹಾಕಿದಂಥ ಕೆಲವೊಂದು ದೇಹದ ಅಂಗಾಂಗಗಳೇನಿರುತ್ತೆ ಅವೆಲ್ಲವನ್ನ FSL ರಿಪೋರ್ಟ್ಗೆ ಕಳಿಸ್ಕೊಡ್ತಾರೆ. FSL ವರದಿಯಲ್ಲಿ ಕೃತಿಕಾ ರೆಡ್ಡಿಯ ಸಾವಿಗೆ ನಿಖರವಾದಂಥ ಕಾರಣ ಏನು ಅನ್ನೋದು ಅಲ್ಲಿ ಬಹಿರಂಗ ಆಗುತ್ತೆ. ಅದು ಓವರ್ ಡೋಸ್ ಇಂಜೆಕ್ಷನನ್ನು ಕೊಟ್ಟು ಆಕೆಯನ್ನು ಕೊಲೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಪೊಲೀಸರು ತನಿಖೆ ನಡೆಸಿ ಏನು ಅವರ ಪೋಷಕರು ಮೊದಲಿಗೆ ಈ ಪ್ರಕರಣದಲ್ಲಿ ಯಾರೂ ಸಹ ಕಂಪ್ಲೇಂಟನ್ನು ಕೊಟ್ಟಿರೋದಿಲ್ಲ. ಹೀಗಾಗಿ UDR ಕೇಸನ್ನು ಮಾಡಿಕೊಂಡಿರ್ತಾರೆ. ಇಲ್ಲಿ ವರದಿಗಳಲ್ಲಿ FSL ರಿಪೋರ್ಟು ಜೊತೆಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟು ಇವೆರಡರಲ್ಲೂ ಸಹ ಆಕೆಯ ಸಾವಿಗೆ ಒಂದು ಓವರ್ ಡೋಸ್ ಇಂಜೆಕ್ಷನನ್ನು ಕೊಟ್ಟು ಕೊಲೆ ಮಾಡಲಾಗಿದೆ ಅಂತಕ್ಕಂಥ ವಿಚಾರ ಯಾವಾಗ ಬಹಿರಂಗ ಆಗುತ್ತೆ ಕೂಡಲೇ ಅವರ ಪೋಷಕರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅವರು ಮಾಹಿತಿ ಕೊಡೋದ್ರ ಜೊತೆಗೆ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಂತರ ಅವರ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ಈಗ BNS 103 ಅಡಿಯಲ್ಲಿ ಕೊಲೆ ಕೇಸನ್ನು ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸಿದ್ದಾರೆ. ಮತ್ತೊಂದು ಕಡೆ ಆರೋಪಿಯನ್ನು ಬಂಧಿಸಿದ್ರಲ್ಲೂ ಸಹ ಒಂದು ವಿಶೇಷವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಕ್ಕಂಥದ್ದು. ಮೊದಲಿಗೆ ಈತನಿಗೆ ಒಂದು ಡೌಟ್ ಬರುತ್ತೆ, ಯಾಕಂತಂದರೆ FSL ರಿಪೋರ್ಟು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಎಲ್ಲವೂ ಸಹ ಈತ ಯಾರು ಮಹೇಂದರ್ ರೆಡ್ಡಿ ಇದ್ದಾನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಇಂತಿಂಥ ಕಾಲಾವಧಿಯಲ್ಲಿ ಇಂತಿಂಥ ರಿಪೋರ್ಟ್ಗಳು ಪೊಲೀಸರ ಕೈ ಸೇರುತ್ತೆ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಆತ ಬೆಂಗಳೂರನ್ನ ಬಿಟ್ಟು ಉಡುಪಿಯ ಈಗ ಕೊಲೆ ಅನ್ನುವಂಥದ್ದು ಆಕೆಯ ಬಾಡಿ ಒಳಗಿರೋ ಅನಸ್ತೇಶಿಯಾ ಮೆಡಿಸಿನ್ ಇಂದ ಗೊತ್ತಾಗಿದೆ. ಕೊಲೆಗೆ ಕಾರಣ ಏನು? ಗಂಡ ಹೆಂಡತಿ ನಡುವೆ ಏನಾದರೂ ಮನಸ್ತಾಪ ಇತ್ತಾ ಅಥವಾ ಆಕೆಗೆ ಅನಾರೋಗ್ಯ ಇದ್ದಿದ್ದೇ ಆತನಿಗೆ ಕೋಪ ಬಂದಿತ್ತಾ? ರೀಸನ್ ಏನು ಕೊಲೆಗೆ? ವಿದ್ಯೆ ಈಗಾಗಲೇ ಏನು ಪ್ರಾಥಮಿಕ ತನಿಖೆಯನ್ನು ಕೈಗೊಂಡಂಥ ಪೊಲೀಸರಿಗೆ ಆರಂಭದಲ್ಲಿ ಅವರ ಪೋಷಕರು ದೂರಿನಲ್ಲಿ ಉಲ್ಲೇಖ ಮಾಡಿದ್ದು ಅನಾರೋಗ್ಯ ಅಂತ. ಆದರೆ ಅನಾರೋಗ್ಯ ವಿಚಾರ ಒಂದು ಬದಿಗಿಟ್ಟು ಮತ್ತೊಂದು ಆಯಾಮದಲ್ಲಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವೊಂದು, ಯಾಕೆಂದರೆ ಕೃತಿಕಾ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಒಡಂಬಡಿಕೆಯಿಂದ ಇದ್ದರು. ಆ ವಿಚಾರ ಮಹೇಂದ್ರ ರೆಡ್ಡಿಗೆ ಗಮನಿಸಿದಾಗ ಅದು ಅದಕ್ಕೆ ಇಷ್ಟ ಇರಲಿಲ್ಲ. ಕೊಲೀಗ್ ಜೊತೆ ಅನ್ಯೋನ್ಯವಾಗಿದ್ದಾರೆ, ತುಂಬ ಕ್ಲೋಸ್ ಆಗಿದ್ದಾರೆ ಅನ್ನೋ ಒಂದು ಕಾರಣವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅನೈತಿಕ ಸಂಬಂಧ ವಿಚಾರವಾಗಿ ಏನಾದರೂ ಇವರಲ್ಲಿ ಶಂಕೆ ಇತ್ತಾ, ಪದೇ ಪದೇ ಜಗಳ ಆಗ್ತಾ ಇತ್ತಾ ಅನ್ನೋದ್ರ ಬಗ್ಗೆ ಸಹ ಅನುಮಾನ ಮೂಡಿದೆ. ಹಾಗಾಗಿ ಈಗಾಗಲೇ ಆರೋಪಿಯನ್ನು ಕೋರ್ಟ್ಗೆ ಹಾಜರುಪಡಿಸಿರ್ತಕ್ಕಂಥ ಪೊಲೀಸರು 9 ದಿನಗಳ ಕಾಲ ಮಹೇಂದ್ರ ರೆಡ್ಡಿಯನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಕಸ್ಟಡಿ ಸಂದರ್ಭದಲ್ಲಿ ಆತನ ಅಂದರೆ ಕೊಲೆಗೆ ನಿಖರವಾದಂಥ ಕಾರಣ, ಯಾಕೆಂದರೆ ಮೊದಲಿಗೆ ಈತ ಎಲ್ಲೂ ಸಹ ಬಾಯಿ ಬಿಟ್ಟಿಲ್ಲ. ಜೊತೆಗೆ ಮಹೇಂದ್ರ ರೆಡ್ಡಿ ಕೃತಿಕಾ ರೆಡ್ಡಿ ಅವರ ತಂದೆಯ ಮೇಲೆ ಒತ್ತಡವನ್ನು ಸಹ ಹಾಕಿದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಮರಣೋತ್ತರ ಪರೀಕ್ಷೆ ಮಾಡಬಾರ್ದು ಅಂತಕ್ಕಂಥದ್ದು ಕೇವಲ ಅವರ ಪೋಷಕರು ಹೇಳಲಿಲ್ಲ, ಮಹೇಂದ್ರ ರೆಡ್ಡಿಯೇ ಒಂದು ಒತ್ತಾಯಪೂರ್ವಕವಾಗಿ ಅವರ ಪೋಷಕರ ಮೇಲೆ
ತಮ್ಮ ಮಗಳನ್ನ ಪ್ರೀತಿಯಾಗಿ ಮುದ್ದಾಗಿ ಸಾಕಿದ್ದೀರಿ, ಆಕೆ ದೇಹವನ್ನ ಕತ್ತರಿಸ್ತಾರೆ, ಒಂದು ಪ್ರೋಸೆಸ್ ಏನಿರುತ್ತೆ ಮರಣೋತ್ತರ ಪರೀಕ್ಷೆ ನಡೆಸಬೇಕಾದ್ರೆ ಅದನ್ನೆಲ್ಲ ನೋಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದನ್ನು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಅವರ ಪೋಷಕರಿಂದ ಒಂದು ಮನವಿಯನ್ನು ಸಹ ಮಾಡ್ಕೊಂಡಿದ್ರು ಅಂಥದ್ದು. ಹಾಗಾಗಿ ಇದು ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ಟಿದ್ರ ಅನ್ನೋದು ಸಹ ಗೊತ್ತಾಗುತ್ತೆ. ಇಲ್ಲಿ ಅನಾರೋಗ್ಯ ಒಂದು ಕಾರಣ ಇಟ್ಕೊಂಡು ಆತ ಸಾಯಿಸೋದಕ್ಕೆ ಪ್ಲಾನ್ ಆಗಿದ್ದ, ಅಥವಾ ಆಕೆಗೆ ಇದ್ದಂಥ ಅಂದರೆ ಓದುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರಾದರೂ ಸಹೋದ್ಯೋಗಿ ಜೊತೆಗೆ ಅನೈತಿಕ ಸಂಬಂಧ ಇತ್ತು ಅಂತಕ್ಕಂಥ ಒಂದು ಅಂಶ ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ಆತನನ್ನ ಹೆಚ್ಚಿನ ವಿಚಾರಣೆಗೆ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆ ವಿಚಾರಣೆಯಲ್ಲಿ ನಿಖರವಾದಂಥ ಕಾರಣ ಏನು ಅನ್ನೋದು ಆರೋಪಿಯ ಬಾಯಿಂದ ಬೆಳಕಿಗೆ ಬರಲಿದೆ. ವಿದ್ಯಾ, ಧನ್ಯವಾದ ಮಂಜುನಾಥ್ ಡೀಟೇಲ್ಸ್ಗೆ.